ಮತ್ತೆ ಸಿಲಿಕಾನ್ ಸಿಟಿಯಲ್ಲಿ ಪಾರ್ಕಿಂಗ್ ಭೂತ. 3-4 ವರ್ಷಗಳಿಂದ ಪಾರ್ಕಿಂಗಿಗೆ ಬ್ರೇಕ್ ಹಾಕಿದ್ದ ಪಾಲಿಕೆ. ಮತ್ತೆ ಸಿಲಿಕಾನ್ ಸಿಟಿಯಲ್ಲಿ ಒಂದು ಪಾರ್ಕಿಂಗ್ ಭೂತ ಎಲ್ಲರನ್ನೂ ಕಾಡ್ತಾ ಇದೆ. 3-4 ವರ್ಷಗಳಿಂದ ಪಾರ್ಕಿಂಗಿಗೆ ಬ್ರೇಕ್ ಹಾಕಿತ್ತು ಪಾಲಿಕೆ. ಈಗ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಜಾರಿ ಮಾಡಲು ಪ್ಲಾನ್ ಮಾಡ್ತಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಹೊಸ ಪಾರ್ಕಿಂಗ್ ನೀತಿ ಜಾರಿಗೆ ಸಿದ್ಧತೆ. ಮೊದಲ ಹಂತದಲ್ಲಿ ಕೇಂದ್ರ ನಗರ ಪಾಲಿಕೆಯಿಂದ ವ್ಯವಸ್ಥೆ ಕಲ್ಪಿಸಲಾಗುತ್ತೆ. ಕೇಂದ್ರ ವಲಯದ 45 ರಸ್ತೆಗಳಲ್ಲಿ ಪೇ ಮತ್ತು ಪಾರ್ಕಿಂಗ್ ಜಾರಿ. ಇನ್ನು ಮುಂದೆ ವಾಹನ ಪಾರ್ಕಿಂಗ್ ಮಾಡಿದ್ರೆ ಹಣ ಕೊಡಬೇಕಾಗುತ್ತೆ. 1 ಗಂಟೆಗೆ ದ್ವಿಚಕ್ರ ವಾಹನಗಳಿಗೆ 15 ರೂಪಾಯಿ, ಕಾರಿಗೆ 20 ರೂಪಾಯಿ 1 ಗಂಟೆಗೆ. ದಿನದ ಪಾಸುಗಳಿಗೆ ಬೈಕಿಗೆ 75 ರೂಪಾಯಿ, ಕಾರಿಗೆ 100 ರೂಪಾಯಿ ನಿಗದಿ. ಕೇಂದ್ರ ಪಾಲಿಕೆ ಕಚೇರಿ ಆವರಣದಲ್ಲಿ ಪೇ ಮತ್ತು ಪಾರ್ಕ್ ವ್ಯವಸ್ಥೆ. ಜನವರಿಯಿಂದ ಮೆಕ್ಯಾನಿಕಲ್ ಪಾರ್ಕಿಂಗ್ ಲಾಟ್ ನಿರ್ಮಾಣವನ್ನ ಮಾಡಲಾಗುತ್ತೆ. ಸುಮಾರು 6 ಅಂತಸ್ತಿನ ಮೆಕ್ಯಾನಿಕಲ್ ಪಾರ್ಕಿಂಗ್ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಲಾಗುತ್ತೆ. ಪಾರ್ಕಿಂಗ್ ಎಲ್ಲ ಸರಿಯಾಗಿ ಆಗಬೇಕು, ಅದು ಸೋರ್ಸ್ ಆಫ್ ರೆವೆನ್ಯೂ ಸಹ ಇದೆ. ಪ್ಲಸ್ ಇಲ್ಲಿಗಲ್ ಪಾರ್ಕಿಂಗ್ ತಡೆಯಲಿಕ್ಕೆ ನಾವು ಈಗಾಗಲೇ ಗೈಡ್ಲೈನ್ಸು ಎಲ್ಲ ವರ್ಕೌಟ್ ಮಾಡಿ ಕಾರ್ಪೊರೇಷನ್ ಕೊಟ್ಟಿದ್ದೇವೆ. ಸೆಂಟ್ರಲ್ ಕಾರ್ಪೊರೇಷನ್ ಒಂದು 35 ರೋಡ್ಸ್ ಐಡೆಂಟಿಫಿಕೇಶನ್ ಮಾಡಿ ಟೆಂಡರ್ ಕರೀತಾರೆ. ದ್ಯಾಟ್ ವಿಲ್ ಬಿ ಸ್ಟ್ಯಾಂಡರ್ಡ್ ರೇಟ್ಸ್ ಹೊಂದಿದೆ. ಅದರ ನಾವು ಏನು ವರ್ಕೌಟ್ ಮಾಡಿದೆ ಸರ್ಕಾರದ DOLT-ನಲ್ಲಿ, ಅದನ್ನು ಒಂದು ಕಮಿಟಿ ಅದನ್ನು ವರ್ಕೌಟ್ ಮಾಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಎಷ್ಟು ಕಡಿಮೆ ಆಗ್ತದೆ. ಆ ದೃಷ್ಟಿಯಿಂದ ಈಗ ನೋಡಬೇಕು, ಯಾವುದು ಬಿಟರ್ ಬಂದುಬಿಟ್ರೆ ಈಗ ಮಾಡ್ತೇವೆ. ಬಟ್ ವಿ ಆರ್ ಕಮಿಟೆಡ್ ಟು ಎನ್ಶೂರ್ ದ್ಯಾಟ್ ಪಾರ್ಕಿಂಗ್ ಹ್ಯಾಸ್ ಟು ಬಿ ಪೇಡ್ ಆ್ಯಂಡ್ ಪೀಪಲ್ ಹ್ಯಾವ್ ಟು ಪಾರ್ಕಿಂಗ್ ಓನ್ಲಿ ದ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಏರಿಯಾಸ್. ಡೈಲಿ ಇದರ ಜೊತೆಗೆ BBMP-ನಲ್ಲಿ ಅಲ್ಲ, ನಮ್ಮ ಸೆಂಟ್ರಲ್ ಕಾರ್ಪೊರೇಷನ್ ಹೆಡ್ ಕ್ವಾರ್ಟರ್ಸು GBA ಏರಿಯಾ ಕ್ವಾರ್ಟರ್ಸ್ನಲ್ಲಿ ಸಹ ಒಂದು ಮೆಕ್ಯಾನಿಕಲ್ ಪಾರ್ಕಿಂಗ್ ಮಾಡಲಿಕ್ಕೆ ಸಹ ನಾವು ಈಗ ಬಿಡ್ ಕರಿತೇವೆ. ಯಾಕಂದರೆ ನಮ್ಮ ಈ GBA ಏರಿಯಾದಲ್ಲಿಯೂ ಸಹ ಸಾಕಷ್ಟು ವೆಹಿಕಲ್ಸು ಮೂವ್ ಆಗ್ದ ಕಾರಣ ಇಲ್ಲಿ ಸಹ ಒಂದು ಮೆಕ್ಯಾನಿಕಲ್ ಪಾರ್ಕಿಂಗ್ ಮಾಡಿದರೆ ಖಂಡಿತ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ಹೇಳಿ. ಇದನ್ನು ಒಂದು 10 ದಿವಸ ಒಳಗೆ ನಾವೇನು